नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपिजन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विविधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु अशेषसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते श्रीमद् प्रातःसङ्कल्पगद्य विवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। ನಿನ್ನಿನ ದಿನ
ಗಾಯತ್ರಿ, ಚತುರ್ವಿಧ ಗಾಯತ್ರಿಯ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ಮಾಡಿದ್ದೇವೆ. ಪ್ರಣವ ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ 4 ಪಾದಗಳ ಓಂ ಒಂದು ಪ್ರಣವ, ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ರೂಪದಿಂದ ಪರಮಾತ್ಮ ತಾನು ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಹಾಗೂ ಸಕಲ ಜೀವರಲ್ಲಿ ಅಂತರ್ಗತನಾಗಿ ಬಿಂಬರೂಪದಿಂದ ಇರುವ ಭಗವಂತನ ವಿವರಣೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನು ವಿವರಣೆ ಮಾಡಿದ್ದೆ. ಸಂಧ್ಯಾಕಾಲದಲ್ಲಿ ನಾವು 10, 108, 1008 ಯಾವ ಗಾಯತ್ರಿ ಜಪವನ್ನು ಮಾಡ್ತೇವೆ, ಆ ಗಾಯತ್ರಿ ವಿಶ್ವಾಮಿತ್ರರು ಕಂಡ ಗಾಯತ್ರಿ. ಆ ಗಾಯತ್ರಿ ಗಾಯತ್ರ್ಯ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದ ಈ ರೀತಿಯಾಗಿರ್ತಕ್ಕಂತಹ ಸಂಕಲ್ಪ ಮಾಡಿ ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿ ಜಪ ಮಾಡಬೇಕು. ಆದರೆ ಉಳಿದ ವೇಳೆಯಲ್ಲಿ ನಾವು 24,000 24 ಲಕ್ಷ ಕೋಟಿಯೋ ಜಪ ಮಾಡಬೇಕು ಅಂತ ಹೇಳಿ ನಾವು ಯಾವಾಗ ಸಂಕಲ್ಪ ಮಾಡ್ತೇವೆ, ಸಂಧ್ಯಾ ವಂದನೆಯಿಂದ ಅನ್ಯತ್ರ, ಆಗ ಗಾಯತ್ರ್ಯ ಪ್ರಜಾಪತಿ ಋಷಿ, ಬ್ರಹ್ಮದೇವರ ಋಷಿಗಳು, ಅವಾಗ ವಿಶ್ವಾಮಿತ್ರ ಋಷಿ ಅಂತ ತಿಳ್ಕೊಂಡು ಅನ್ಬಾರ್ದು. ದೇವತಾ ಸವಿತಾ ಗಾಯತ್ರಿ, ಛಂದಸ್ಸು ಗಾಯತ್ರಿ ಛಂದ, ಜಪ ವ್ಯಾಹೃತಿ ಇಲ್ಲ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದನ್ನು ಕೇಳಿದ ಅನೇಕ ಜನ ನನಗೆ ಫೋನ್ ಮಾಡಿದರು, ಆಚಾರ್ಯ ನಾವು ಇಷ್ಟೆಲ್ಲ ದಿವಸ ಬೇರೆ ಬೇಳೆಯಲ್ಲೂ ಕೂಡ ಗಾಯತ್ರಿ ಮಾಡುವಾಗ ಓಂ ಭೂರ್ಭುವಸ್ವ ಅಂತ ಮಾಡ್ತಾ ಇದ್ದೆವು, ಸರಿಯೋ ತಪ್ಪು? ತಂತ್ರಸಾರದಲ್ಲಿ ಅಷ್ಟಮಹಾಮಂತ್ರಗಳ ವಿವರಣೆಯನ್ನು ಮಾಡುವಾಗ ಬ್ರಹ್ಮ ಗಾಯತ್ರಿ ವಿವರಣೆಯ ಸಂದರ್ಭದಲ್ಲಿ ಆಚಾರ್ಯರು ಬಹಳ ಸ್ಪಷ್ಟವಾಗಿ ವಿವರಣೆ ಮಾಡ್ತಾರೆ. ವಿಶ್ವಾಮಿತ್ರಸ್ತು ಸಂಧ್ಯಾರ್ಥೆ ತದನ್ಯತ್ರ ಪ್ರಜಾಪತಿ ಮುನಿ ದೇವಸ್ತು ಸವಿತು ನಾಮ ಸಸೃಷ್ಟತೋ ಹರಿ ಅಂತ ಹೇಳಿ ಜಪ ಮಾಡಬೇಕಾಗಿದ್ದರೆ ಸಂಧ್ಯಾವಂದನೆ ಅನ್ಯತ್ರದಲ್ಲಿ ಬೇರೆಯಲ್ಲಿ ವ್ಯಾಹೃತ್ಯರಹಿತವಾದ ಗಾಯತ್ರಿಯನ್ನೇ ಜಪ ಮಾಡಬೇಕು. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಆಗ ಗಾಯತ್ರ್ಯ ವಿಶ್ವಾಮಿತ್ರ ಋಷಿ ಅಂತಕೊಂಡಂತನ್ಬಾರ್ದು, ಗಾಯತ್ರ್ಯ ಪ್ರಜಾಪತಿ ಅಂದರೆ ಚತುರ್ಮುಖ ಬ್ರಹ್ಮ ಋಷಿ, ಸವಿತಾ ದೇವತಾ ಗಾಯತ್ರಿ ಛಂದ ಜಪೇ ವಿನಿಯೋಗ. ಅಷ್ಟೇ ಅಲ್ಲ, ಗಾಯತ್ರಿ ಮಹಾಮಂತ್ರ ಯಾಗವನ್ನು ಮಾಡ್ತಾ ಇರ್ತೇವೆ. ಯಾಗದಲ್ಲಿಯೂ ಕೂಡ ಓಂ ಭೂರ್ಭುವ ಸ್ವಃ ಇಲ್ಲ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸ್ವಾಹ. ಈ ಕ್ರಮವನ್ನು ಬಹಳ ಸರಿಯಾದ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ಈ ಮಂತ್ರಗಳಿಗೆ
ಇವು ಪರಮಾತ್ಮನ ಸ್ವರೂಪಭೂತವಾಗಿರ್ತಕ್ಕಂಥ ರೂಪಗಳು. ಇವು ಪರಮಾತ್ಮ ಈ ರೂಪಗಳಿಂದ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ, ಶ್ವೇತದ್ವೀಪದಲ್ಲಿ ನಾರಾಯಣ, ಅನಂತಾಸನದಲ್ಲಿ ವಾಸುದೇವ, ವೈಕುಂಠದಲ್ಲಿ ವೈಕುಂಠ ಅಂತಕೊಂಡಂತೇಳಿ ಪರಮಾತ್ಮನ 3 ಇರುವ ಮುಕ್ತಧಾಮಗಳು. ಆ ನಂತರ ಅಸಂಖ್ಯ ಜೀವಗದಲ್ಲಿರ್ತಕ್ಕಂಥ ಪರಮಾತ್ಮನ ಬಿಂಬರೂಪ. ಈ 4 ರೂಪದಿಂದ ಪರಮಾತ್ಮ ಯಾವಾಗಲೂ ಪ್ರಕಟನಾಗಿರ್ತಾನೆ. ಆಯಾ ಲೋಕದಲ್ಲಿ ಬಂದ ಮುಕ್ತರಿಗೆ ದರ್ಶನ ಕೊಡ್ತಾ ಇರ್ತಾನೆ. ಇಂಥ ಪರಮೋಪಕಾರಿಯಾಗಿರ್ತಕ್ಕಂಥವನು ಪರಮಾತ್ಮ. ಅವನ ಈ ಉಪಕಾರಗಳು ನಿನ್ನಿಂದ ದಿವಸ ನಾನು ವಿವರಣೆ ಮಾಡಿದ್ದೇನೆ. ಈ ವಿಷಯವನ್ನು ಬ್ರಹ್ಮಸೂತ್ರದಲ್ಲಿಯೂ ಕೂಡ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಬೇರೆ ಕ್ರಮದಿಂದ ಇನ್ನೊಂದು ಉಪಾಸನೆಯನ್ನು ಹೇಳ್ತಾರೆ. ಪರಮಾತ್ಮನಿಗೆ ಸರ್ವತ್ರದಲ್ಲಿ ವ್ಯಾಪ್ತವಾಗಿರತಕ್ಕಂಥ ಒಂದು ರೂಪ, ಅದಕ್ಕೆ ಬ್ರಹ್ಮ ಅಂತ ತಿಳ್ಕೊಂಡಂತ ಹೆಸರು. ಜೀವರ ಸ್ಥೂಲ ದೇಹದಲ್ಲಿ ಅವರ ಹೃದಯಾಕಾಶದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಆಕಾಶ ಅಂತ ತಿಳ್ಕೊಂಡಂತ ಹೆಸರು. ಜೀವನ ಸ್ವರೂಪ ಶರೀರದಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನ ರೂಪಕ್ಕೆ ಪುರುಷ ಅಂತ ತಿಳ್ಕೊಂಡಂತ ಹೆಸರು. ಜೀವಸ್ವರೂಪ ಹೃದಯ ಭಾಗದಲ್ಲಿ ಸ್ವರೂಪ ಶರೀರದ ಹೃದಯ ಭಾಗದಲ್ಲಿರುವ ಪರಮಾತ್ಮನಿಗೆ ಅಂತಃಪುರುಷ ಅಂತ ತಿಳ್ಕೊಂಡಂತ ಹೇಳಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯರು ವಿವರಣೆ ಮಾಡ್ತಾರೆ. ಒಂದು ಸರ್ವತ್ರ ವ್ಯಾಪ್ತವಾದ ಬ್ರಹ್ಮರೂಪ, ಇನ್ನೊಂದು ಜೀವರ ಸ್ಥೂಲ ದೇಹದ ಹೃದಯಾಕಾಶದಲ್ಲಿರ್ತಕ್ಕಂಥ ಆಕಾಶ ಅಂತನ್ನೋ ಹೆಸರಿನ ರೂಪ, ಆನಂತರ ಜೀವನ ಸ್ವರೂಪದ ಅಂತರ್ಯಾಮಿಯಾಗಿರ್ತಕ್ಕಂತಹ ಪುರುಷ ರೂಪ, ಜೀವಸ್ವರೂಪದ ಹೃದಯ ಭಾಗದಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ಅಂತಃಪುರುಷ ಅಂತಿಕೊಂಡಂತನ್ನುವ ಒಂದು ರೂಪ. ಈ ರೂಪದಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಕಲ್ಪನೆ ಮಾಡಿ ಪರಮಾತ್ಮನ ಉಪಕಾರ ಅದೆಷ್ಟಿದೆ ಅಂತ ತಿಳ್ಕೊಂಡಂತೇಳಿ. ಪರಮಾತ್ಮ ತಾನು ಬ್ರಹ್ಮರೂಪದಿಂದ ಸರ್ವತ್ರದಲ್ಲಿ ವ್ಯಾಪ್ತನಾಗಿ ಎಲ್ಲ ಕಡೆಯಲ್ಲಿದ್ದು ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಅವನ ಸಂರಕ್ಷಣೆ ಇಲ್ಲದೇ ಇದ್ದರೆ ಒಂದು ನಿಮಿಷ ನಾವು ಇರಲಿಕ್ಕಾಗೋದಿಲ್ಲ. ಈಗ ಮಾತನಾಡ್ತಾ ಇರ್ತಾನೆ, ನೀರು ಕೊಡು ಅಂತ ಹೆಂಡತಿ ಕೇಳ್ತಾನೆ, ಅವಳು ನೀರು ತರೋದ್ರಲ್ಲಿ ಬಿದ್ದು ಖಲಾಸ್. ಇಷ್ಟು ಅಸ್ವತಂತ್ರರು ನಾವು. ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡದೇ ಇದ್ದರೆ, ಬ್ರಹ್ಮ ಅಂತನ್ನೋ ರೂಪದಿಂದ ಸಂರಕ್ಷಣೆ ಮಾಡದೇ ಇದ್ದರೆ ನಾವು ಹುಟ್ಟಿದ ಕ್ಷಣಕ್ಕೆ ಸಾಯಬೇಕು. ಆದರೆ ಅವನು ನಮ್ಮ ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಹೃದಯದ ಒಳಗೆ ಆಸಮಂತಾತ್ ಕಾಶತೆ, ಎಲ್ಲ ಕಡೆಯಲ್ಲಿ ಪ್ರಕಾಶಮಯನಾದ ಆ ಭಗವಂತ ಆಕಾಶನಾಮಕನಾಗಿದ್ದು ನಮ್ಮ ಈ ಶರೀರದ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಸಂರಕ್ಷಣೆ ಮಾಡದೇ ಇದ್ದರೆ ನಾವು ಈ ಶರೀರದಲ್ಲಿ ಸ್ಥಿರರಾಗಿ ಇದ್ದು ಕ್ರಿಯೆಗಳನ್ನು ಮಾಡಲಿಕ್ಕೆ ಸಮರ್ಥರಾಗುವುದಿಲ್ಲ. ಇಷ್ಟೇ ಅಲ್ಲ, ನಮ್ಮದು ಒಂದು ಸ್ವರೂಪ ಶರೀರ ಇದೆ. ಆ ಸ್ವರೂಪ ಶರೀರದ ಸಂರಕ್ಷಣೆಗೋಸ್ಕರ ಪರಮಾತ್ಮ ಆ ಸ್ವರೂಪ ಶರೀರದ ಅಂತರ್ಯಾಮಿಯಾಗಿ
ಪುರುಷ ರೂಪದಿಂದ ಇದ್ದಾನೆ. ಅವನನ್ನೇ ಸೃಷ್ಟಿಯಾದಲ್ಲಿ ಬ್ರಹ್ಮಾದಿ ದೇವತೆಗಳು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳ್ಕೊಂಡಂತೇಳಿ ಅವನ ವರ್ಣನೆಯನ್ನು ಮಾಡಿದ್ದಾರೆ. ಬರೀ ಅಷ್ಟೇ ಅಲ್ಲ, ಸ್ವರೂಪ ಶರೀರದ ಹೃದಯಾಕಾಶದಲ್ಲಿ ಅಂತಃಪುರುಷ ಅಂತನ್ನೋ ರೂಪದಿಂದ ಪರಮಾತ್ಮ ಇದ್ದು ನಮ್ಮ ಸ್ವರೂಪ ಶರೀರದ ಸಂರಕ್ಷಣೆಯನ್ನು ಮಾಡ್ತಾ ಇದ್ದ. ಜೀವನ ಸ್ವರೂಪ ಶರೀರ ಅನಾದಿಯಾಗಿದ್ದರೇನು, ಅದಕ್ಕೆ ಅನಾದಿತ್ವ ನಿತ್ಯತ್ವಗಳನ್ನು ಕೊಡ್ತಕ್ಕಂಥವನು ಸರಿಹರಿ. ಈ ತತ್ವಗಳನ್ನು ನಾವು ಪುನಃ ಪುನಃ ಚಿಂತನೆ ಮಾಡಬೇಕು. ಈ ತತ್ವಗಳನ್ನು ನಾವು ತಿಳಿದುಕೊಂಡು ಆ ಪರಮಾತ್ಮನ ಪರಮ ಉಪಕಾರಗಳನ್ನು ಚಿಂತನೆ ಮಾಡಬೇಕು. ಪರಮಾತ್ಮನ ಈ ರೂಪಗಳು ಮೊದಲನೇ ಅರ್ಥದಲ್ಲಿ ನಾರಾಯಣ, ವಾಸುದೇವ, ವೈಕುಂಠ, ಸಕಲ ಜೀವಾಂತರ್ಗತವಾದ ಬಿಂಬಮೂರ್ತಿ, ಈ 4 ರೂಪಗಳು ಪ್ರಳಯ ಕಾಲದಲ್ಲಿಯೂ ಕೂಡ ಅವು ಪ್ರತ್ಯೇಕವಾಗಿರುತ್ತೆ. ಮೂಲ ರೂಪದಲ್ಲಿ ಐಕ್ಯವನ್ನು ಹೊಂದೋದಿಲ್ಲ. ಮತ್ಸ್ಯ ಸಕಲ ರೂಪಗಳೆಲ್ಲ ಮೂಲ ರೂಪದಲ್ಲಿ ಸೇರ್ಕೊಂಡು ಬಿಡ್ತವೆ. ಆದರೂ ಜೀವಾಂತರ್ಗತವಾದ ಬಿಂಬಮೂರ್ತಿ ಒಂದು ಅಂಶದಿಂದ ಮೂಲ ರೂಪದಲ್ಲಿ ಲಯವಂತದೆ, ಒಂದು ರೂಪದಲ್ಲಿ ಜೀವನಲ್ಲೇ ಇದ್ದುಕೊಂಡು ಆ ಜೀವನ ಅಸ್ತಿತ್ವವನ್ನು ಕಾಯ್ದುಕೊಳ್ತದೆ ಅಂತನೋ ವಿಚಾರವನ್ನು ಬ್ರಹ್ಮಾಂಡ ಪುರಾಣ ಅಥವಾ ಬ್ರಹ್ಮಕಾಂಡ ಗರುಡ ಪುರಾಣದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಏಕಾಂಶೇನ ತು ಬಿಂಬಾಸ್ತು ಏಕೀಭಾವಂ ವ್ರಜಂತಿತೆ ಏಕಾಂಶೇನ ತು ಜೀವೇಶು ಸಂಸ್ಥಿತ ನಾತ್ರ ಸಂಶಯ. ಭಗವಂತನ ಲೀಲೆ ಎಷ್ಟು ವಿಚಿತ್ರ. ಒಂದೇ ರೂಪದಿಂದ ಆ ರೂಪದ ಒಂದು ನಖಾಗ್ರದಿಂದ ನಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂರಕ್ಷಣೆಯನ್ನು ಮಾಡಬಹುದು. ಸ್ಥೂಲ ರೂಪದಲ್ಲಿ ಜಗತ್ತಿನಲ್ಲಿ, ಸ್ವರೂಪ ಶರೀರದಲ್ಲಿ, ಸ್ವರೂಪ ಶರೀರ ಅಂತರ್ಗತ ಹೃದಯ, ಎಲ್ಲ ಕಡೆಯಲ್ಲಿಯೂ ರೂಪದಿಂದ ನಖಾಗ್ರದಿಂದ ಸರ್ವಸ್ವವನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದರೂ ನನ್ನೊಂದು ಲೀಲೆ, ನನ್ನ ಅಚಿಂತ್ಯದ್ಭುತ ಸಾಮರ್ಥ್ಯದ ಅಭಿವ್ಯಕ್ತಿ. ನಾನು ಅನೇಕ ರೂಪಗಳಿಂದ ತೆಗೆದುಕೊಂಡು ನನ್ನ ರೂಪಗಳ ಜೊತೆಗೆ ನಾನು ಆಟವಾಡಿ ಆನಂದವನ್ನು ಅಭಿವ್ಯಕ್ತಗೊಳಿಸ್ತೇನೆ ಅಂತೇಳಿ ಪರಮಾತ್ಮ ಹೇಳ್ತಾನೆ. ಎಲ್ಲ ರೂಪಕ್ಕೂ ಗಾಯತ್ರಿ ಅಂತೇಳಿ ವಿಶೇಷಣ ಜೋಡಿಸ್ತಾನೆ ಪರಮಾತ್ಮ. ವೈಕುಂಠದಲ್ಲಿರ್ತಕ್ಕಂಥ ನಾರಾಯಣ, ಅನಂತಾಸನದಲ್ಲಿದ್ದ ವಾಸುದೇವ, ಇಲ್ಲ ವೈಕುಂಠದಲ್ಲಿದ್ದ ವೈಕುಂಠ, ಶ್ವೇತದ್ವೀಪದಲ್ಲಿರುವ ನಾರಾಯಣ, ಅನಂತಾಸನದಲ್ಲಿರುವ ವಾಸುದೇವ, ಇವನು ಗಾಯತ್ರಿ ಮಂತ್ರದ ಪ್ರಣವ ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್, ಈ ಬ್ರಹ್ಮಗಾಯತ್ರಿ ಮಂತ್ರಗಳಿಂದ ಗಾಯತ್ರಿ ಅಂತ ಅನಿಸ್ಕೊಳ್ತಾನೆ. ಗರುಡ ಪುರಾಣ ಬ್ರಹ್ಮಕಾಂಡ ಹೇಳ್ತಾರೆ, ಪರಮಾತ್ಮನಿಗೆ ಗಾಯತ್ರಿ ಅಂತ ಯಾಕೆ ಹೆಸರು? ಗಾಯತ್, ಗಾಯನಂ ಕುರ್ವತ್, ಕುರ್ವನ್, ತಾನೇ ತನ್ನ ಮುಖದಿಂದ ವೇದಗಳನ್ನು ಅಭಿವ್ಯಕ್ತಗೊಳಿಸಿ ಅದನ್ನು ತಾನು ಹಯಗ್ರೀವ ರೂಪದಿಂದ ಗಾನ ಮಾಡುತ್ತಾ, ಅಂದರೆ
ಆ ವೇದಗಳಿಂದ ಶ್ರೇಷ್ಠವಾದ ತತ್ವಜ್ಞಾನವನ್ನು ನಮಗೆ ಕೊಟ್ಟು ಆ ನಂತರ ತ್ರಾಯತೆ ನಮ್ಮನ್ನೆಲ್ಲರನ್ನು ಸಂರಕ್ಷಣೆ ಮಾಡ್ತಾನೆ. ವೇದಗಳನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾನೆ. ಜ್ಞಾನ ಇದು ಜೀವನದಲ್ಲಿ ಇರಬೇಕಾಗಿರ್ತಕ್ಕಂಥ ಪ್ರಮುಖವಾದ ಒಂದು ಲಕ್ಷಣ. ಅದಲ್ಲದೆ ಇವನು ಜೀವಚೇತನ ಅಂತ ಅನಿಸ್ಕೊಳ್ಳೋದಿಲ್ಲ. ಜ್ಞಾನ ಕೊಟ್ಟು ಉಪಕಾರ ಮಾಡೋರು ಜಗತ್ತಿನಲ್ಲಿ ಯಾರಿದ್ದಾರೆ ಹೇಳಿ? ಅಲ್ರಿ ಆಚಾರ್ಯ ಪ್ರವಚನ ಕೊಟ್ಟು ಜ್ಞಾನ ಕೊಡ್ತಾ ಇದ್ದೀರಲ್ಲ ಅಂತಂದರೆ, ಆದರೆ ಇದನ್ನು ನಿಮಗೆ ಕೇಳುವಂತೆ ಮಾಡಿ, ನನ್ನಿಂದ ಮಾತನಾಡುವಂತೆ ಮಾಡಿ, ಇದರ ಅರ್ಥವಾಗುವಂತೆ ಮಾಡುವ ಆ ಭಗವಂತನ ಉಪಕಾರ ಅದೆಷ್ಟು ಉಪಕಾರ ಇದೆ. ನಾವೆಷ್ಟು ದೌರ್ಭಾಗ್ಯರು, ನಾವು ಎಷ್ಟು ದಡ್ಡರಾಗಿದ್ದೇವೆ. ಇಂಥ ಉಪಕಾರ ಮಾಡಿದ ದೇವರನ್ನು ನೆನೆಸೋದೇ ಇಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಪೂಜೆ ಮಾಡಿದ ನಂತರ ಅವ್ನು ಮರ್ತೇ ಬಿಡ್ತೇವೆ. ಆದರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ನಮ್ಮನ್ನು ಬಿಡದೆ ಪರಮಾತ್ಮ ಈ 4 ಲೋಕ ಅಲ್ಲದೆ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿ, ಹೃದಯದ ಆಕಾಶದಲ್ಲಿ ವ್ಯಾಪ್ತನಾಗಿ, ಸ್ವರೂಪ ಶರೀರದಲ್ಲಿ ವ್ಯಾಪ್ತನಾಗಿ, ಸ್ವರೂಪ ಶರೀರದ ಹೃದಯಾಕಾಶದಲ್ಲಿ ವ್ಯಾಪ್ತನಾಗಿ, ಅಲ್ಲಿ ನಡೆಯತಕ್ಕಂಥ ಅಸಂಖ್ಯ ಕ್ರಿಯೆಗಳನ್ನು ಮಾಡಿ ಆ ಸುಖವನ್ನು ನಮಗೆ ಕೊಡ್ತಾನಲ್ಲ, ಇಂಥ ಉಪಕಾರಿ ಜಗತ್ತಿನಲ್ಲಿ ಯಾರಿದ್ದಾರೆ ಹೇಳಿ? ತಾನು ದುಡಿದು ಮನುಷ್ಯ ಸಂಬಳ ತೆಗೆದುಕೊಳ್ತಾನೆ, ಆದರೆ ತಾನು ದುಡಿದು ನಮಗೆ ಸುಖ ಕೊಡ್ತಾನಲ್ಲ ಪರಮಾತ್ಮ. ಆ ಭಗವಂತನ ವೈಶಿಷ್ಟ್ಯಕ್ಕೆ ಅದೇನು ಅದೆಷ್ಟು ವರ್ಣನೆ ಮಾಡೋಣ ನಾವು? ಅದೆಷ್ಟು ರೀತಿಯಿಂದ ವರ್ಣನೆ ಮಾಡಲಿಕ್ಕೆ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಉಪಕಾರವನ್ನು ಸ್ಮರಿಸ್ತಾ ಇದ್ದರೆ ನಿಜವಾಗಿಯೂ ನಾವು ಕೃತಜ್ಞರು ಅಂತ ಅನಿಸ್ಕೊಳ್ತೇವೆ. ಮರೆತು ಬಿಡುತ್ತೇವೆ. ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಈ ಗದ್ದಲದಲ್ಲಿ ದೇವರು ನಿಜವಾಗಿಯೂ ಒಮ್ಮೊಮ್ಮೆ ನೆನೆಸಿದಾಗ ಬಹಳ ದುಃಖ ಆಗ್ತದೆ. ನಾವು ಎಷ್ಟು ಸಂಸಾರದಲ್ಲಿ ಮುಳುಗಿದ್ದೇವೆ ಅಂತ ತಿಳ್ಕೊಂಡು. ನಮಗೆ 1000, 8, 10,000, ಲಕ್ಷ ಜಪ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆದರೆ ಪರಮಾತ್ಮನ ಗಾಯತ್ರಿ ರೂಪವನ್ನು, ಷಡ್ವಿಧ ಗಾಯತ್ರಿ ರೂಪವನ್ನು, ಚತುರ್ವಿಧ ಗಾಯತ್ರಿ ರೂಪವನ್ನು, ಅಲ್ಲಿರುವ ಸೂಕ್ಷ್ಮಾತಿ ಸೂಕ್ಷ್ಮ ಮಹಿಮೆಗಳ ಜೊತೆಯಲ್ಲಿ ಉಪಾಸನೆ ಮಾಡ್ತಕ್ಕಂಥ ಅಧಿಕಾರ ಬ್ರಹ್ಮ ಪದವಿಗೆ ಯೋಗ್ಯರಾಗಿರ್ತಕ್ಕಂಥ ವಾಯುದೇವರು ಮತ್ತು ಬ್ರಹ್ಮ ಪದವಿಯಲ್ಲಿರ್ತಕ್ಕಂಥ ಬ್ರಹ್ಮದೇವರೇ ಇದಕ್ಕೆ ಮುಖ್ಯ ಅಧಿಕಾರಿಗಳು. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಸಾಕ್ಷಾತ್ ಗಾಯತ್ರ್ಯುಪಾಸಾಯಾಂ ಯೋಗ್ಯ ಏಕಃ ಚತುರ್ಮುಖಃ. ಮತ್ತು ಗಾಯತ್ರಿ ಉಪಾಸನೆಗೆ ಅವರೊಬ್ಬರೇ ಯೋಗ್ಯದ, ಮತ್ತು ನಮಗೆ ಯಾಕೆ ಹೇಳ್ತೀರಿ? ನಿಮ್ಮ ಯೋಗ್ಯದಾನುಸಾರವಾಗಿ ಮಾಡಿರಿ. ಆದರೆ ಅದರಲ್ಲಿರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥ ಪರಮಾತ್ಮನ ಅದ್ಭುತವಾದ ಅಚಿಂತ್ಯದ್ಭುತ ಸಾಮರ್ಥ್ಯವನ್ನು ಸಾಕ್ಷಾತ್ ಕಾಣ್ತಾ ಉಪಾಸನೆ ಮಾಡುವ ಅಧಿಕಾರಿಗಳು ಚತುರ್ಮುಖ ಬ್ರಹ್ಮದೇವರು ಮತ್ತು ವಾಯುದೇವರು. ಇನ್ನು ವೈಕುಂಠ, ಶ್ವೇತದ್ವೀಪ, ಅನಂತಾಸನ, ಇವು 3 ಮುಕ್ತರು ಇರತಕ್ಕಂತಹ, ಮುಕ್ತರು ಸಂಚಾರ ಮಾಡತಕ್ಕಂತಹ, ಮುಕ್ತರು ಪರಮಾತ್ಮನ ದರ್ಶನದಿಂದ ಆನಂದ ತುಂದೆಲ್ಲರಾಗಿ ಆ ಪರಮಾತ್ಮನ
ಚಿಂತನೆಯಲ್ಲಿ ಒಂದು ವಿಶಿಷ್ಟವಾದ ಆನಂದವನ್ನು ಅನುಭವಿಸ್ತಾ ಆ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗಿರ್ತಾರೆ. ಪರಮಾತ್ಮನ ದರ್ಶನದ ಆನಂದ ಎಷ್ಟಿರ್ತದೆ. ದರ್ಶನದ ಆನಂದ. ನಾವು ಗುರುಕುಲಕ್ಕೆ ತಂದೆ ತಾಯಿ ಅಣ್ಣ ತಂಗಿ ಎಲ್ಲರನ್ನ ಬಿಟ್ಟು ಗುರುಕುಲಕ್ಕೆ ಹೋಗಿರ್ತಿದ್ದೆವು. ವರ್ಷಕ್ಕೊಮ್ಮೆ ರಜೆ. ಬೊಂಬಾಯಿಂದ ನಮ್ಮ ಊರು ಬಿಜಾಪುರ. ಬಿಜಾಪುರಕ್ಕೆ ಬರುವಾಗ ಆವಾಗ ಶೋಲಾಪುರದಲ್ಲಿ ಅಥವಾ ಹುಟಗಿ ಅಂತನ್ನೋ ಸ್ಟೇಷನದಲ್ಲಿ ಇಳಿದು ಬಿಜಾಪುರದ ಗಾಡಿಯನ್ನು, ಶೋಲಾಪುರ ಗದಗ ಹೋಗುವ ಗಾಡಿಯನ್ನು ಏರಬೇಕು. ಹೊಟಗಿಯಲ್ಲಿ ಅಥವಾ ಶೋಲಾಪುರದಲ್ಲೇ ಇಳಿದು ಯಾವಾಗ ಬಿಜಾಪುರಕ್ಕೆ ಹೋಗಿ ಟ್ರೈನ್ ಏರ್ತಿದ್ದೀವಿ ಆಗಲೇ ನಮ್ಮ ಆನಂದ ಭಾಳ ಸಂತೋಷ ಆಯಿತು. ಓಹ್, ವಿಜಾಪುರ ಬರ್ತಾ ಇದೆ, ವಿಜಾಪುರ ಸಮೀಪ ಬರ್ತಾ ಇದೆ ಅಂತ ತಿಳ್ಕೊಂಡಂತ. ಆ ನಂತರ ವಿಜಾಪುರ ಸಮೀಪ ಬಂದಾಗ ದೂರದಿಂದ ಗೋಲ್ ಗುಂಬಜ್ ನೋಡಿದ ಕ್ಷಣಕ್ಕೇನೆ ನನ್ನ ಊರು ನನ್ನ ಊರು. ಇನ್ನು ಅಪ್ಪ ಅಮ್ಮನ ಬಂಧುಗಳನ್ನು ನೋಡಿಲ್ಲ. ಆಗಲೇ ಒಂದು ವಿಚಿತ್ರವಾದ ಆನಂದ ಅನುಭವಿಸ್ತಾ ಇದ್ದೇವೆ. ಇನ್ನು ಸ್ಟೇಷನ್ನಲ್ಲಿ ಇಳಿದು ಸಣ್ಣವರಿರುವಾಗ ನಮ್ಮಣ್ಣನೂ ಯಾರೋ ಕರೀಲಿಕ್ಕೆ ಬರ್ತಾಯಿದ್ರು. ಆನಂತರ ನಾವೇ ಹೋಗ್ತಾಯಿದ್ವು. ಆಗ ಈಗಿನಂತೆ ರಿಕ್ಷಾ ಇರಲಿಲ್ಲ, ಟಾಂಗಾಗಳಿದ್ದು, ಕುದುರೆ ಗಾಡಿಗಳು. ಅಲ್ಲಿ ಕೂತು ನಮ್ಮ ಓಣಿ ಬಂದಾಕ್ಷಣಕ್ಕೆ ಇನ್ನೂ ಆನಂದ. ಆನಂತರ ಮನೆ ಕಾಣಿಸಿದರೆ ಮತ್ತಿಷ್ಟು ಆನಂದ. ಮನೆ ಮುಂದೆ ಇಳಿದು ಟಾಂಗಾ ಸಪ್ಪಳ ಕೇಳಿ ಬಾಗಿಲ ತೆಗೆದು ನಮ್ಮ ತಾಯಿಯೋ ನಮ್ಮ ತಂದೆಯೋ ಅಣ್ಣಂದನೋ ಯಾರಾದರೂ ತೆಗೆದು ನೋಡಿದಾಗ ಎತ್ತಷ್ಟು ಒಂದು ವರ್ಷದ ವಿರಹ. ಅವ್ರ ಜೊತೆ ಕೂತು ಮಾತನಾಡಿದ್ದು, ಸುದ್ದಿ ಹೇಳಿದ್ದು. ಏಕೆ? ಅವರು ನಮಗೆ ಅಪ್ಪ ಅಮ್ಮ ಶರೀರ ಕೊಟ್ಟು ಉಪಕಾರ ಮಾಡಿದ್ದಾರೆ, ಅಣ್ಣ ತಂಗಿಯರು ಪ್ರೀತಿ ಮಾಡಿ ಉಪಕಾರ ಮಾಡಿದ್ದಾರೆ. ಅಷ್ಟಕ್ಕೆ ಇಷ್ಟು ಆನಂದ. ಇನ್ನು ಪರಮಾತ್ಮ ಮಾಡಿದ ಉಪಕಾರ ಅದನ್ನು ಹೇಳೋದಕ್ಕೋಸ್ಕರವೇ ಈಗ 36 ದಿವಸಗಳಿಂದ ಆ ಭಗವಂತ ಎಷ್ಟು ರೂಪದಿಂದ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಆ ಪರಮಾತ್ಮನ ಆಜ್ಞೆಯಿಂದ ವಾಯುದೇವರು ಎಷ್ಟು ರೀತಿಯಿಂದ ನಮಗೆ ಉಪಕಾರ ಮಾಡ್ತಾ ಇದ್ದಾರೆ. ಇಂಥ ಭಗವಂತನನ್ನು ಮುಕ್ತರೂಪ ಕಾಣ್ತಾ ಇದ್ದರೆ, ಸಾಕ್ಷಾತ್ತಾಗಿ ಕಾಣ್ತಾ ಇದ್ದರೆ ಎಷ್ಟು ಆನಂದ ಅನುಭವಿಸ್ತಿರಬೇಕು. ಕಲ್ಪನೆ ಮಾಡಿಕೊಳ್ಳಿ. ಫಾರಿನ್ನಲ್ಲಿದ್ದ ಮಕ್ಕಳು, ಮಗ ಸೊಸೆ ಮೊಮ್ಮಕ್ಕಳು ಫೋಟೋ ನೋಡಿ ಆನಂದ ಪಡ್ತಾ ಇರ್ತಾರೆ. ಅವ್ರು ಬರಲಿ ಬಿಡಲಿ ಮಾತು ಬೇರೆ. ಯಾಕೆ? ಸ್ವಲ್ಪ ಆನಂದ ಕೊಟ್ಟದ್ದಕ್ಕೋಸ್ಕರ. ಅನಂತ ಆನಂದ ಕೊಟ್ಟ ಈ ಪರಮಾತ್ಮ ಅವನ ಉಪಕಾರ ಅದೆಷ್ಟಿದೆ ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ವೈಕುಂಠದಲ್ಲಿ ಒಂದು ಶ್ರೀಭಾಗ ಅಂತಿದೆ. ಅದನ್ನು ಸುಮಾರು 8-10 ದಿನಗಳ ಹಿಂದೆ ಆ ಶ್ರೀಭಾಗದಲ್ಲಿ ಲಕ್ಷ್ಮೀದೇವಿಯೇ ತಾನೇ ವೈಕುಂಠವಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡಂಥೇಳಿ, ಅದು ಅಪ್ರಾಕೃತವಾಗಿರ್ತಕ್ಕಂತಹ ಮುಕ್ತ ಲೋಕ ಅನ್ಸ್ಕೊಂಡಿರ್ತಕ್ಕಂತಹ, ಅದರ ಜೊತೆಯಲ್ಲಿ
ಶುದ್ಧ ಸತ್ತಾತ್ಮಕವಾಗಿರ್ತಕ್ಕಂಥ ಇನ್ನೊಂದು ಶ್ರೀಭಾಗ. ವೈಕುಂಠದಲ್ಲಿ 2 ಭಾಗಗಳು. ಅಲ್ಲಿ ಮುಕ್ತರು ಸ್ವತಃ ಇದ್ದು ಪರಮಾತ್ಮನ ದರ್ಶನವನ್ನು ಮಾಡ್ತಾ ಇರ್ತಾರೆ. ಅಂಥವರ ಆನಂದ ಎಷ್ಟಿದೆ ಅನ್ನೋದು ನಾವು ಪುನಃ ಪುನಃ ಶಾಸ್ತ್ರದನ್ನು ಮನನ ಮಾಡಿದಾಗಲೇ ಕಲ್ಪನೆ ಮಾಡಿಕೊಳ್ಬೋದು. ಅಷ್ಟೇ ಅಲ್ಲ, ಶ್ವೇತದ್ವೀಪ ಅನಂತ ಆಸನದಲ್ಲಿ ಅವನ ದರ್ಶನವನ್ನು ಪಡೀತಾ ಆನಂದವನ್ನು ಅನುಭವಿಸುವ ಆ ಮುಕ್ತರು ಪರಮಾತ್ಮ ಯಾವಾಗಲೂ ಇವರಿಗೆ ದರ್ಶನ ಕೊಡ್ತಾ ಇರ್ತಾನೆ, ಅವರ ಯೋಗ್ಯ ದರ್ಶನ ಯೋಗ್ಯ ಕ್ರಮದಲ್ಲಿ. ಈ 3 ಲೋಕಗಳನ್ನು ಪರಮಾತ್ಮ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ಯಾವಾಗ ಸೃಷ್ಟಿಯ ಪ್ರಾರಂಭವಾಗ್ತದೆ, ಪರಮಾತ್ಮನ ಉದರದಿಂದ ಹೊರಗೆ ಬಂದು ತಮ್ಮ ತಮ್ಮ ಸ್ಥಾನದಲ್ಲಿ ಅವು ಸ್ಥಿರವಾಗಿ ಇದ್ದು ಅಲ್ಲಿದ್ದ ಮುಕ್ತರಿಗೆ ಆನಂದವನ್ನು ಕೊಡ್ತಾ ಇರ್ತವೆ. ಅಲ್ಲಿದ್ದ ಭಗವಂತನ ರೂಪಗಳು ನಾರಾಯಣ, ವಾಸುದೇವ, ಆನಂತರ ವೈಕುಂಠ, ಬಿಂಬರ ಇವುಗಳ ದರ್ಶನದಿಂದ ಜೀವರು ಮುಕ್ತಾತ್ಮರು ಆನಂದವನ್ನು ಅನುಭವಿಸ್ತಾ ಇರ್ತಾರೆ. ಒಂದು 5 ಸೆಕೆಂಡ್ 10 ಸೆಕೆಂಡ್ ವೆಂಕಪ್ಪನ ದರ್ಶನವಾದರೂ ನಮ್ಮ ತಿರುಪತಿ ಯಾತ್ರೆ ಸಫಲ ಆಯಿತು ಅಂತೇಳಿ ಅದನ್ನು ಮೆಲುಕು ಹಾಕಿ ಆನಂದ ಪಡ್ತಾ ಇರ್ತೇವೆ ಅಲ್ಲ. ಪಾಂಡುರಂಗ ವಿಠ್ಠಲ ದರ್ಶನದಿಂದ ಆನಂದವನ್ನು ಅನುಭವಿಸ್ತಾ ಇರ್ತೇವೆ. ಇನ್ನು ಆ ಭಗವಂತನ ಸಾಕ್ಷಾತ್ತಾಗಿ ಕಾಣ್ತಾ ಇದ್ದರೆ ಆನಂದ ಒಂದು ವಿಚಿತ್ರವಾದ ಆನಂದ. ಇಲ್ಲ, ಈ ಲೋಕಗಳು ಎಲ್ಲಿವೆ? ಈ ಲೋಕಗಳು ಬ್ರಹ್ಮಾಂಡದ ಒಳಗೆ ಇವೆ, ಬ್ರಹ್ಮಾಂಡದ ಹೊರಗೆ ಅಲ್ಲ. ಪಂಚಮ ಸ್ಕಂದದಲ್ಲಿ ಪ್ಲಕ್ಷದ್ವೀಪ, ಲವಣ ಜಂಬೂದ್ವೀಪ, ಪ್ಲಕ್ಷದ್ವೀಪ ಇತ್ಯಾದಿ ದ್ವೀಪಗಳನ್ನು ದಾಟುತ್ತಾ ಒಂದಕ್ಕೊಂದು ಡಬಲ್ ದಾಟುತ್ತಾ ನಾವು ಕ್ಷೀರ ಸಮುದ್ರಕ್ಕೆ ಬರ್ತೇವೆ. ಅಲ್ಲಿ ಮತ್ತು ಕ್ರಮವಾಗಿ ಲವಣ ಸಮುದ್ರ, ಸುರಾ ಸಮುದ್ರ ಇವುಗಳನ್ನು ದಾಟಿ ಕ್ಷೀರ ಸಮುದ್ರಕ್ಕೆ ಬರ್ತೇವೆ. ಆ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಶ್ವೇತದ್ವೀಪ ಇದೆ. ಏಳು ಸಮುದ್ರಗಳನ್ನು ದಾಟಿದ ನಂತರ, ಅಂದರೆ ಕ್ಷೀರ ಸಮುದ್ರವನ್ನು ದಾಟಿದ ನಂತರ ವಜ್ರದಂತೆ ಗಟ್ಟಿಯಾಗಿರ್ತಕ್ಕಂಥ ಒಂದು ಭೂಮಿ ಇದೆ. ಅದರ ನಂತರ ಲೋಕಾಲೋಕ ಪರ್ವತ ಇದೆ. ಲೋಕಾಲೋಕ ಪರ್ವತದ ಒಂದು ಭಾಗದಲ್ಲಿ ಕತ್ತಲೆ, ಇನ್ನೊಂದು ಭಾಗದಲ್ಲಿ ಬೆಳಕು ಇದೆ. ಲೋಕಾಲೋಕದ ಪರ್ವತದ ನಂತರ ತಮಸ್ಸು, ಆ ತಮಸ್ಸಿನ ನಂತರ ಅದರ 2 ಪಟ್ಟು ಘನೋದಕ ಇದೆ. ಆ ಘನೋದಕ ಬ್ರಹ್ಮಾಂಡದ ಕರ್ಪರವರೆಗೂ ಹರಡಿದೆ, ಅಂದರೆ ಬ್ರಹ್ಮಾಂಡದ ಮೇಲಿರ್ತಕ್ಕಂಥ ಪರಟೆಯವರೆಗೂ ಅಲ್ಲಿ ಅನಂತಾಸನ ಇದೆ. ಆನಂತರ ಸತ್ಯಲೋಕದ ಮೇಲೆ ಬ್ರಹ್ಮಾಂಡದ ಕರ್ಪರದವರೆಗೆ ಶ್ವೇತದ್ವೀಪವು ಕೂಡ ಇದೆ. ಇದಕ್ಕೆ ನಾರಾಯಣಪುರ ಅಂತ ತಿಳ್ಕೊಂಡಂತ ಹೆಸರು. ಈ 3 ಲೋಕಗಳನ್ನು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಲೋಕಗಳನ್ನು ತ್ರಿಧಾಮಗಳು ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರಕಾರರು ವೇದಗಳಲ್ಲಿ
ಇವುಗಳ ವರ್ಣನೆ ಬರ್ತದೆ, ಇವುಗಳ ವಿವರಣೆಯೂ ಕೂಡ ಬರ್ತದೆ. ಸಕಲ ಜೀವರ ಅಂತರ್ಗತನಾಗಿರ್ತಕ್ಕಂಥ ಬಿಂಬರೂಪಿಯಾದ ಪರಮಾತ್ಮನಿಗೆ ಪುರುಷ ಅಂತೇಳಿ ಹೆಸರು. ಈ ಪುರುಷನೇ ಬಿಂಬಮೂರ್ತಿಯಾದ ಪರಮಾತ್ಮನೇ, ಪುರುಷ ನಾಮಕನಾದ ಬಿಂಬರೂಪಿಯಾದ ಪರಮಾತ್ಮನೇ ನಮಗೆ ಯೋಗ್ಯವಾದ ಗತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿ. ಅಷ್ಟೇ ಅಲ್ಲ, ಈ ಪುರುಷನೇ ನಮ್ಮ ಉದ್ಧಾರಕ ಗುರುಗಳು ಬಂದು ನಮಗೆ ಉಪದೇಶ ಮಾಡಿ ಇದು ನಿನ್ನ ಬಿಂಬಮೂರ್ತಿ ಅಂತ ಹೇಳುವವರೆಗೂ ಈ ಜೀವಾಂತರನಾಗಿರ್ತಕ್ಕಂಥ ಪುರುಷನೇ ನಮ್ಮ ಬಿಂಬಮೂರ್ತಿಯಾಗಿರ್ತಾನೆ. ಇವನಿಗೆ ವಾಸನಾಬಿಂಬಕ್ಕೆ ಗರುಡವಾಹನ ನರಸಿಂಹದೇವರನ್ನು ಬಿಂಬ ಅಂತ ಉಪಾಸನೆ ಮಾಡಿ ಅಂತೇಳಿ ಜಗನ್ನಾಥದಾಸರು ತಮ್ಮ ಗ್ರಂಥದಲ್ಲಿ ವಿವರಣೆ ಮಾಡ್ತಾರೆ. ಆಗ ಬ್ರಹ್ಮದೇವರು ಬ್ರಹ್ಮದೇವರಲ್ಲ, ಪರಮಾತ್ಮ ಪುರುಷನಾಮಕನಾಗಿ ಜೀವನ ಹೃದಯದಲ್ಲಿ ಸರ್ವತ್ರದಲ್ಲಿ ವ್ಯಾಪಿಸಿದ ಪುರುಷ ಇವನೇ ನಮ್ಮ ಶರೀರದ ಹೊರಗೆ ಪ್ರಳಯ ಕಾಲದಲ್ಲಿ ಕಾಲರೂಪದಿಂದ ಮೃತ್ಯುದಾಯಕನೂ ಆಗಿದ್ದಾನೆ. ಈ ಶರೀರದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೆ. ಏದೇ ಇರಲಿ, ಮೂಲ ರೂಪದಲ್ಲಿ ಐಕ್ಯವನ್ನು ಹೊಂದದೇ ಇರತಕ್ಕಂಥ ಪರಮಾತ್ಮನ 4 ರೂಪಗಳು, ವೈಕುಂಠ, ನಾರಾಯಣ, ವಾಸುದೇವ ಮತ್ತು ಪುರುಷ ರೂಪಗಳು. ಈ ಪುರುಷ ರೂಪಗಳಿಂದಲೇ ಉಳಿದ ಎಲ್ಲ ರೂಪಗಳು ಅಭಿವ್ಯಕ್ತಿ. ಸರ್ವಶಬ್ದ ವಾಚ್ಯತ್ವೂ ಈ ಭಗವಂತನಲ್ಲಿ ಇದೆ ಅಂತನ್ನುವ ಇದಿಷ್ಟು ವಿವರಣೆ ಚತುಷ್ಪಾದ್ ಗಾಯತ್ರಿಯ ವರ್ಣನೆಯ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಇದರ ನಂತರ ಇರತಕ್ಕಂತಹ ವಾಕ್ಯ ಅಂತಿಕೊಂಡಂತಂದರೆ ನಿರೂಪಚರಿತ ಸರ್ವವಾಗರ್ಥ. ಅದನ್ನು ನಿನ್ನಿನ ದಿವಸ ನಾನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದೇನೆ. ಜಗತ್ತಿನಲ್ಲಿರುವ ಎಲ್ಲ ಶಬ್ದಗಳು, ಪದಗಳು, ಧ್ವನಿಗಳು ಎಲ್ಲವೂ ಪರಮಾತ್ಮನ ಮಹಿಮೆಗಳನ್ನು ವರ್ಣನೆ ಮಾಡುತ್ತವೆ. ಇವೆಲ್ಲವೂ ಭಗವಂತನ ವಾಚಿಯಾಗಿವೆ. ಈ ಸರ್ವರ ವಾಗಿಂದದಲ್ಲಿ ವಾಕ್ನಾಮಕಳಾಗಿರ್ತಕ್ಕಂಥ ಶ್ರೀದೇವಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿ ಪರಮಾತ್ಮನ ವರ್ಣನೆಯನ್ನು ಮಾಡಿ ನಮಗೆ ವಿಶೇಷ ಪುಣ್ಯವನ್ನು ಕೊಡ್ತಾಳೆ. ಅದಕ್ಕೆ ಶ್ರೀಮದ್ ಟೀಕಾಕೃತ್ಪಾದರು ಗ್ರಂಥಾರಂಭದಲ್ಲಿ, ಶ್ರೀಮದ್ ನ್ಯಾಯಸುಧಾ ಗ್ರಂಥಾರಂಭದಲ್ಲಿ ಶ್ರೀಯಪ್ಪತ್ತೆ ನಿತ್ಯ ಅಂತಿಕೊಂಡಂತೇಳಿ ಮಹಾಲಕ್ಷ್ಮಿಯನ್ನು ಸ್ಮರಣ ಮಾಡಿಯೇ ಮಾಡಿದ್ದಾರೆ. ಯಾಕೆ ಮಹಾಲಕ್ಷ್ಮಿಯನ್ನು ಸ್ಮರಣ ಮಾಡಿದರು ಅಂತಿಕೊಂಡಂತಂದರೆ ಸಕಲ ಭಾಗ ಅಭಿಮಾನಿ ದೇವತೆ ಅವಳೇ. ಕೊನೆಯ ಶ್ಲೋಕದಲ್ಲಿಯೂ ಕೂಡ ಭೂತಿರ್ ಮಹಾಲಕ್ಷ್ಮೀ ಅಂತನ್ನ ರೂಪದಲ್ಲಿರ್ತಕ್ಕಂಥ ಅವಳಿಗೆ ತಮ್ಮ ಗ್ರಂಥವನ್ನು ಸಮರ್ಪಣೆ ಮಾಡ್ತಾರೆ. ಹೀಗಾಗಿ ಪ್ರಣವದ ಪರಿಪೂರ್ಣ ಅರ್ಥದಿಂದ ಅಭಿವ್ಯಕ್ತನಾಗ್ತಕ್ಕಂಥ ಈ ನಾರಾಯಣ ಅವನೇ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಉಪಕಾರಕನಾಗಿರ್ತಕ್ಕಂಥ ವ್ಯಕ್ತಿ. ಅವನೇ ನಮಗೆ ವೈಕುಂಠವನ್ನು ತೋರಿಸ್ತೇನೆ ಅಂತ ಹೇಳಿದ ವ್ಯಕ್ತಿ. ಇದನ್ನೇ ವಿವರಣೆ ಮಾಡ್ತಾರೆ.
ನಿರುಪಚರಿತ ವಾಗರ್ಥ ಪ್ರತಿಪಾದಕ. ವಾಕ್ಯ ನಿರುಪಚರಿತ ಸರ್ವವಾಗರ್ಥ. ಪರಮಾತ್ಮ ಧ್ವನ್ಯಾತ್ಮಕ, ವರ್ಣಾತ್ಮಕ ಅಷ್ಟೇ ಏಕೆ, ಬೈಯುವ ಶಬ್ದಗಳಿಂದಲೂ ಪರಮಾತ್ಮನೇ ವಾಚ್ಯನಾಗಿದ್ದಾನೆ ಅನ್ನುವುದನ್ನು ನಿನ್ನಿನ ದಿವಸ ನೀವು ಕೇಳಿದ್ದೀರಿ. ನಿರುಪಚರಿತ ಸರ್ವವಾಗರ್ಥ. ಪರಮಾತ್ಮ ಅಷ್ಟೇ ಅಲ್ಲ, ಪರಮಾತ್ಮನ ಜೊತೆಯಲ್ಲಿ ಮಹಾಲಕ್ಷ್ಮೀ ದೇವಿಯೂ ಕೂಡ ಪರಮಾತ್ಮನ ನಂತರ, ಪರಮಾತ್ಮ ಪರಮ ಮುಖ್ಯ ವೃತ್ತಿಯಿಂದ, ಇವಳು ಮುಖ್ಯ ವೃತ್ತಿಯಿಂದ, ಇವಳು ಕೂಡ ಪ್ರತಿಯೊಂದು ಶಬ್ದದಿಂದಲೂ ವಾಚಳಾಗಿದ್ದಾಳೆ. ಈ ಗಂಡ ಹೆಂಡತಿ ಎಷ್ಟು ಮಹಾ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯವುಳ್ಳವರು, ಎಂಥ ಇದು ಮಹಿಮೆ ಉಳ್ಳವರು, ಸಕಲ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಇಂಥ ಪರಮಾತ್ಮ ತಾನು 8 ರೂಪದಿಂದ, ಪ್ರಣವದಲ್ಲಿ 8 ಅಕ್ಷರಗಳು, ಪ್ರಣವ ಗಾಯತ್ರಿ ಬಿಟ್ಟು ತದಂತರ್ಗತವಾಗಿ ಉಳಿದ ಎಲ್ಲ ವಿಸ್ತಾರವಾದ ಚಿಂತನೆ, ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ, ಈ 8 ಸ್ಥಾನಗಳಿಂದ, ಓಂಕಾರದ ಉಚ್ಚಾರಣೆ 8 ಸ್ಥಾನಗಳಿಂದ ಪರಮಾತ್ಮ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತನ್ನುವ 8 ರೂಪಗಳು ಅಭಿವ್ಯಕ್ತವಾಗುತ್ತವೆ. ಪರಮಾತ್ಮನ ಈ 8 ರೂಪಗಳ ಜೊತೆಯಲ್ಲಿ ಮಹಾಲಕ್ಷ್ಮೀ ದೇವಿ ಶ್ರೀ, ರಮಾ, ಇಂದಿರಾ ಇತ್ಯಾದಿ ರೂಪಗಳಿಂದ ಅವಳು ಅಭಿವ್ಯಕ್ತಳಾಗ್ತಾಳೆ. ಅದಕ್ಕೆ ಹೇಳುದು ಶ್ರೀದೇವಿಯಾದಿ ರಮಾರೂಪ ಅಷ್ಟಕಾಭಿಮನ್ಯ. ರಮಾರೂಪ 8 ರೂಪ, ಅವುಗಳಿಂದ ಅಭಿಮನ್ಯವಾಗಿರತಕ್ಕಂತಹ ಈ ವಿಶ್ವ ತೈಜಸ ರೂಪಗಳು ಹೇಗಿವೆ ಅಂತ ತಿಳ್ಕೊಂಡಂತಂದರೆ, ಶಂಖ ಚಕ್ರ, ಮೇಲಿನ 2 ಕೈಗಳಲ್ಲಿ ಶಂಖ ಚಕ್ರ, ಕೆಳಗಿನ 2 ಕೈಯಲ್ಲಿ ಒಂದು ವರ ಕೊಡುವ ಕೈ, ಇನ್ನೊಂದು ಅಭಯ ಕೈ. ಇದು ಅಭಯ ಮುದ್ರ, ಇದು ವರಮುದ್ರ. ಅದಕ್ಕೆ ಶಂಖ ಚಕ್ರ ವರ ಅಭಯಯುಕ್ತ ಹಸ್ತ ಚತುಷ್ಟಯ. ಪರಮಾತ್ಮ ಎಲ್ಲ ರೂಪಗಳು ಚತುರ್ಭುಜ, 4 ಭುಜಗಳಿಂದ ಪರಮಾತ್ಮ ಯುಕ್ತನಾಗಿದ್ದಾನೆ. ಯಾಕೆ? ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ ರೂಪದಿಂದ ಸೃಷ್ಟಿಯಾದ 4 ರೂಪಗಳಿಂದ ಅಭಿವ್ಯಕ್ತಗೊಳಿಸ್ತಾನೆ. ತನ್ನ ಅನುಗ್ರಹ ಪಡೆದಂಥವರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥವನ್ನು ಕೊಡ್ತಾನೆ. ತನ್ನ ಭಕ್ತರಿಗೆ 4 ಅಧ್ಯಾಯಾತ್ಮಕವಾದಂಥ ವೇದಾಂತ ಬ್ರಹ್ಮಸೂತ್ರಗಳ ಜ್ಞಾನವಾಗುವಂತೆ ಮಾಡ್ತಾನೆ. ಹೀಗೆ ಅನೇಕ ಅರ್ಥಗಳಿವೆ. ಇದರ ಜೊತೆ ಲಕ್ಷ್ಮೀದೇವಿ 8 ರೂಪಗಳನ್ನು ತೆಗೆದುಕೊಳ್ತಾಳೆ. ಇನ್ನು ನಾವು ದಿನಾಲು ಆಚಮನ ಕಾಲದಲ್ಲಿ ಹೇಳ್ತಕ್ಕಂಥ ಕೇಶವಾದ 24 ರೂಪಗಳು ಕೂಡ ಶಂಖ, ಚಕ್ರ, ಗದಾ, ಪದ್ಮಗಳಿಂದ ಅಲಂಕೃತವಾಗಿವೆ. ಆದರೆ ಇವು ಸ್ವಲ್ಪ ಚೇಂಜ್ ಆಗ್ತಿರ್ತವೆ. ಒಮ್ಮೆ ಚಕ್ರ, ಶಂಖ, ಗದಾ, ಪದ್ಮ, ಇನ್ನೊಮ್ಮೆ ಪದ್ಮ, ಆನಂತರ ಶಂಖ, ಕೆಳಗಿನ ಕೈಯಲ್ಲಿ ಚಕ್ರ, ಬಲಗಿನ ಕೈಯಲ್ಲಿ ಗದ, ಇನ್ನೊಂದು ರೂಪದಲ್ಲಿ ಗದೆ ಮೇಲೆ, ಆನಂತರ ಪದ್ಮ ಇನ್ನೊಂದರ ಮೇಲೆ, ಶಂಖಚಕ್ರಗಳು ಕೆಳಗಿನ ಕೈಯಲ್ಲಿ. ಅಂದರೆ ಭಕ್ತರಿಗೆ ಉಪಾಸನೆ ಮಾಡೋದಕ್ಕೋಸ್ಕರ ಪರಮಾತ್ಮ ವಿಧ ವಿಧವಾದ
ಈ ರೂಪಗಳನ್ನು ನಮ್ಮೆದುರಿಗೆ ಅಭಿವ್ಯಕ್ತಗೊಳಿಸ್ತಾನೆ. ನಾವು ಪರಮಾತ್ಮನನ್ನು ಯಾವ ರೀತಿಯಾಗಿ ನಂಬಿದ್ದೇವೆ, ತಿಳಿದುಕೊಂಡಿದ್ದೇವೆ, ಆ ರೂಪಗಳು ಕೂಡ ಬೇರೆ ಬೇರೆ ರೀತಿಯಿಂದ ಆಯುಧಗಳನ್ನು ಧಾರಣೆ ಮಾಡಿದ್ದವೆ. ಇವುಗಳ ವಿವರಣೆ ತಂತ್ರಸಾರದಲ್ಲಿ ಆಚಾರ್ಯರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅದರ ಒಂದು ಸಂಕ್ಷಿಪ್ತ ವಿವರಣೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಕ್ರಮ ಇಟ್ಕೊಳ್ರಿ. ಇದು ನಂಬರ್ 1, ಇದು ನಂಬರ್ 2, ಎಡಗೈ ಕೆಳಗಿಂದ ನಂಬರ್ 3, ಬಲಗೈ ಕೆಳಗಿಂದ ನಂಬರ್ 4. ಕೇಶವಾದ 24 ರೂಪಗಳು. ಕೇಶವ ಶಂಖ, ಚಕ್ರ, ಗದಾ, ಪದ್ಮ. ಗದಾ, ಪದ್ಮ ಕೆಳಗಿನ ಕೈಗಳು. ನಾರಾಯಣ ಪದ್ಮ, ಗದಾ, ಆನಂತರ ಚಕ್ರ, ಪದ್ಮ, ಗದಾ, ಶಂಖ, ಚಕ್ರ. ಮಾಧವ ಚಕ್ರ, ಶಂಖ, ಗದಾ, ಪದ್ಮ. ಗೋವಿಂದ ಗದಾ, ಪದ್ಮ, ಚಕ್ರ, ಶಂಖ. ವಿಷ್ಣು ಪದ್ಮ, ಶಂಖ, ಗದಾ, ಇಲ್ಲಿ ಗದಾ, ಇಲ್ಲಿ ಚಕ್ರ. ಮಧುಸೂದನ ಶಂಖ, ಪದ್ಮ, ಗದಾ, ಚಕ್ರ. ತ್ರಿವಿಕ್ರಮ ಗದಾ, ಚಕ್ರ, ಪದ್ಮ, ಶಂಖ. ವಾಮನ ಚಕ್ರ, ಗದಾ, ಆನಂತರ ಶಂಖ, ಪದ್ಮ. ಶ್ರೀಧರ ಚಕ್ರ, ಗದಾ, ಚಕ್ರ, ಗದಾ, ಆನಂತರ ಶಂಖ, ಪದ್ಮ. ಋಷಿಕೇಶ ಚಕ್ರ, ಪದ್ಮ, ಗದಾ, ಶಂಖ. ಪದ್ಮನಾಭ ಪದ್ಮ, ಚಕ್ರ, ಗದಾ, ಶಂಖ. ದಾಮೋದರ ಗದಾ, ಶಂಖ, ಪದ್ಮ, ಶಂಖ, ಚಕ್ರ, ಪದ್ಮ. ಸಂಕರ್ಷಣ ಶಂಖ, ಪದ್ಮ, ಗದಾ, ಚಕ್ರ. 1 2 3 4. ಪ್ರದ್ಯುಮ್ನ ಶಂಖ, ಗದಾ, ಪದ್ಮ, ಚಕ್ರ. ಅನಿರುದ್ಧ ಗದಾ, ಶಂಖ, ಪದ್ಮ, ಚಕ್ರ. ಪುರುಷೋತ್ತಮ ಶಂಖ, ಕಮಲ, ಗದಾ, ಚಕ್ರ. ಅಧೋಕ್ಷಜ ಗದಾ, ಶಂಖ, ಚಕ್ರ, ಪದ್ಮ. ನಾರಸಿಂಹ ಗದಾ, ಪದ್ಮ, ಶಂಖ, ಚಕ್ರ. ಅಚ್ಯುತ ಪದ್ಮ, ಚಕ್ರ, ಗದಾ, ಶಂಖ. ಜನಾರ್ದನ ಚಕ್ರ, ಶಂಖ, ಗದಾ, ಪದ್ಮ. ಶ್ರೀಹರಿ ಪದ್ಮ, ಚಕ್ರ, ಗದಾ, ಶಂಖ. ಆನಂತರ ಉಪೇಂದ್ರ ಚಕ್ರ, ಗದಾ, ಪದ್ಮ, ಶಂಖ. ಹರಿ ಪದ್ಮ, ಚಕ್ರ, ಶಂಖ, ಗದಾ. ಕೃಷ್ಣ ಗದಾ, ಕಮಲ, ಶಂಖ ಮತ್ತು ಚಕ್ರ. ಈ ರೀತಿಯಾಗಿ ಪರಮಾತ್ಮನ 24 ರೂಪಗಳಲ್ಲೂ 24 ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ತಾನು ಆಯುಧಗಳನ್ನು ಧರಿಸಿ ತನ್ನ ಉಪಾಸಕರಿಗೆ ಒಂದು ವಿಶಿಷ್ಟ ರೂಪವನ್ನು ತೋರಿಸಿಕೊಡ್ತಾನೆ. ಮಧ್ಯದಲ್ಲಿ ಪೇಪರ್ನಲ್ಲಿ ಯಾರೋ ಬರೆದಿದ್ರು,
ಬ್ರಾಹ್ಮಣರ ದೇವತೆಗಳೆಲ್ಲರೂ ಹಿಂಸಾ ಪ್ರವೃತ್ತಿ ಇದ್ದವರು. ಹಿಂದೂಗಳ ದೇವಿ ದೇವತೆಗಳೆಲ್ಲರೂ ಹಿಂಸಾ ಪ್ರವೃತ್ತಿ. ವಿಷ್ಣು ಶಂಖ ಚಕ್ರ ಗದಾ ಪದ್ಮ. ಆನಂತರ ವಾಯುದೇವರು ಗದೆ ಮತ್ತು ಹಸ್ತತಲ. ದುರ್ಗಾದೇವಿ 8 ಕೈಯಲ್ಲಿ 8 ಆಯುಧ. ಕಾಳಿಕಾದೇವಿಯಲ್ಲಿ ವಿಚಿತ್ರವಾದ ಆಯುಧಗಳು. ಯಾಕೆ ಆಯುಧ ಹಿಡಿದುಕೊಂಡು ಏನು ಮಾಡ್ತಾರೆ? ಹಿಂಸೆಯನ್ನು ಜಗತ್ತಿನಲ್ಲಿ ತಿಳಿಸ್ಕೊಡ್ತಾರೇನು? ಅಲ್ಲ, ಪ್ರತಿಯೊಂದಕ್ಕೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಕೇತ ಇದೆ. ಚಕ್ರದಿಂದ ಪರಮಾತ್ಮ ಮೊದಲು ಒಳ್ಳೆಯವರಾಗಿ ಸಾಧನೆ ಮಾಡಿ ಭಗವಂತನಿಗೆ ಪ್ರೀತ್ಯಾಸ್ಪದರಾಗಿ ಅಸುರಾವೇಶದಿಂದ ಅಸುರ ರಾಕ್ಷಸ ಯೋನಿಗಳಲ್ಲಿ ಹುಟ್ಟಿದ ಜನರಿಗೆ ಪುನಃ ಅವರ ಮೂಲಸ್ಥಾನ ಕೊಡೋದಕ್ಕೋಸ್ಕರ ಇರತಕ್ಕಂಥ ಆಯುಧ ಚಕ್ರ. ಶಂಖ, ಯಾವುದರ ಶಂಖ ಊದುವುದರಿಂದ ಎಲ್ಲ ದೈತ್ಯರ ಸ್ತ್ರೀಯರ ಗರ್ಭಸ್ರಾವವಾಗುತ್ತದೆಯೋ ಅಂಥ ಅದ್ಭುತವಾದ ಪರಾಕ್ರಮ ಅದ್ಭುತವಾದ ಯೋಗ್ಯತೆ ಇರತಕ್ಕಂಥದ್ದು ಶಂಖ. ಶಂಖದಲ್ಲಿ ಲಕ್ಷ್ಮಿ ಕೂಡ ಇದ್ದಾಳೆ. ಆನಂತರ ಆ ಪರಮಾತ್ಮನ ವಿಶಿಷ್ಟ ರೂಪಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅನೇಕ ರೂಪಗಳು. ಶಂಖ ಗದಾದಿಂದ ವಾಯುಅಭಿಮನ್ಯವಾಗಿ ದುಷ್ಟರನ್ನು ಅಂಧಂತಮಸೆ ಕಳಿಸೋದಕ್ಕೋಸ್ಕರ ಇರತಕ್ಕಂಥದ್ದು ಗದಾಯುಧ. ಮೂಲಾಧಾರ ಮೊದಲಾಗಿರ್ತಕ್ಕಂಥ ಷಟ್ಚಕ್ರಗಳಲ್ಲಿ ನನ್ನನ್ನು ಚಿಂತನೆ ಮಾಡಿ ಆ ಕಮಲಗಳಲ್ಲಿ ಅದಲ್ಲಿದ್ದ ಯೋಗಿಕ ತಾವರೆಗಳಲ್ಲಿ ಚಿಂತನೆ ಮಾಡಿ ಅಂತನ್ನೋ ಸೂಚನೆಗೆ ಪರಮಾತ್ಮ ಪದ್ಮವನ್ನು ಧಾರಣೆ ಮಾಡಿದ್ದಾನೆ. ಪರಮಾತ್ಮ ಇದೇ ಯಜ್ಞ ನಾಮಕನಾಗಿ 8 ಕೈಯಿಂದ ಉಳ್ಳವನಾಗಿ 8 ಥರದ ಆಯುಧಗಳಿಂದ ಯುಕ್ತನಾಗಿರ್ತಾನೆ. ಈ ರೀತಿಯಾಗಿ ಪರಮಾತ್ಮ ಸಂರಕ್ಷಣೆ ಮಾಡೋದಕ್ಕೋಸ್ಕರ ತನ್ನ ಆಯುಧಗಳನ್ನು ಧರಿಸಿದ್ದಾನೆ. ಅಷ್ಟೇ ಅಲ್ಲ, ಲಕ್ಷ್ಮೀದೇವಿಗೆ, ದುರ್ಗಾದೇವಿಗೆ, ವಾಯುದೇವರಿಗೆ ತನ್ನ ಶರೀರದಲ್ಲೇ ಸನ್ನಿಧಾನ ಯುಕ್ತರಾಗಿರುವ ಅವಕಾಶವನ್ನು ಕಲ್ಪಿಸಿ ಅವರ ಮೇಲೆ ಪರಮಾನುಗ್ರಹ ಮಾಡಿದ್ದಾನೆ. ಆದ್ದರಿಂದ ಪರಮಾತ್ಮ ಕ್ರೂರ ಅಲ್ಲ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಉದ್ಧರಿಸಿ ಆನಂತರ ಶತ್ರುಗಳನ್ನು ವಿನಾಶಪಡಿಸಿ ಹೃದಯಾದಿ ತಾವರೆಗಳಲ್ಲಿ ಉಪಾಸನೆಯನ್ನು ಸ್ವೀಕರಿಸಿ ಮುಕ್ತಿಯನ್ನು ಕೊಡ್ತಕ್ಕಂಥ ಉದಾರಿ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮ ಸರ್ವಸಾಮಾನ್ಯವಾಗಿ ಅಜಾದಿ ರೂಪಗಳಲ್ಲಿ ವರ ಅಭಯ ಶಂಖಚಕ್ರಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಅದನ್ನು ಮತ್ತೆ ಪುನಃ ಆರಂಭದಲ್ಲಿ ನೀವು ಹೇಳಿದ್ದೀರಿ. ಅದರ ರೂಪದ ವಿಚಾರಗಳನ್ನು ಇನ್ನೊಂದು ಸಂದರ್ಭದಲ್ಲಿ ನಾವು ತಿಳಿಯೋದಕ್ಕೋಸ್ಕರ ಪ್ರಯತ್ನಿಸೋಣ. ಪರಮಾತ್ಮ ನಿನ್ನೆ ವೈಕುಂಠಾದಿಗಳಲ್ಲಿ ಇದ್ದು ನಮ್ಮ ಮೇಲೆ ಅನುಗ್ರಹ ಮಾಡಿದ್ದರೆ, ಈಗ ಭಗವಂತ ತಾನು ವಿಶ್ವತೈಜಸ ಪ್ರಾಜ್ಞನಾಗಿ ಅಂತಹ ಲಕ್ಷ್ಮೀದೇವಿಗೂ ಆರೋಪವನ್ನು ಕೊಟ್ಟು ಶಂಖಚಕ್ರ ವರಾಭಯಗಳಿಂದಾಗಿ ಸಜ್ಜನರನ್ನು ಉದ್ಧಾರ ಮಾಡ್ತಕ್ಕಂಥ ಪರಮೋಪಕಾರ ಮಾಡ್ತಕ್ಕಂಥ ವ್ಯಕ್ತಿ. ಇಂಥ ವ್ಯಕ್ತಿಯನ್ನು ಕೂಡ ಚಿಂತನೆ ಮಾಡಿ ಅಂತ ತಿಳ್ಕೊಂಡು ಅಂಥೇಳಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಇದರ ನಂತರ ಯಾವ ಉಪಾಸನೆಯನ್ನು ಹೇಳ್ತಾರೆ ಅಂತ ಅನ್ನೋದನ್ನು ಈಗಾಗಲೇ 1 ಗಂಟೆ ಆಗ್ತಾ ಬಂದಿದೆ. ಆದ್ದರಿಂದಾಗಿ ಉಳಿದ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇಷ್ಟು ವಿಷಯ ಮೊದಲು ನೆನಪಿಟ್ಟುಕೊಳ್ಳಿಕ್ಕೆ, ಜೀರ್ಣಿಸಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಉಳಿದ ವಿಚಾರ ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ.
ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ವಯ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.